ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾವನೋ ಚಿಲ್ಲರೆಗಳು ಹೇಳಿದ್ಕೆಲ್ಲ ಬಂದಂತ ಕೇಳ್ತೀರಿ ಹೇಳ್ರಿ. ಆ ಚಿಲ್ಲರೆಗಳು ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ. ಸರಿ, ಅವನು ಯಾರೋ ಚಿಲ್ಲರೆ ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ. ನಂದು 30 ವರ್ಷ ಹಿಂದೆ ನಮ್ಮ ಅಪ್ಪನ ಜೊತೆ ದುಡಿದಿದ್ದು 10-15 ವರ್ಷ 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ದಿವಸ ಒಬ್ಬರ ಮೇಲೆ ದ್ವೇಷದ ರಾಜಕಾರಣ ಮಾಡಿದ್ದೇ ಆಗಲಿ, ಇನ್ನು ಒಬ್ಬರ ಮೇಲೆ ಏನಾದರೂ ಕೆಟ್ಟದಾಗಿ ನಡ್ಕೊಂಡಿರೋದೇ ಆಗಲಿ, ಇಡೀ ತಾಲೂಕಲ್ಲಿ ಮತದಾರನ ಬಿಟ್ಟು ಕೇಳ್ಕೊಂಬನ್ನಿ. ಇಲ್ಲ ನನ್ನ ವಿರುದ್ಧ ನಿಂತಿದ್ರಲ್ಲ, ಈ ದಿಲೀಪ್ನೇ ನಿಂತಿದ್ರು. ದಿಲೀಪ್ ಅಂತ 2 ಸಾರಿ ನಿಂತು ಸೋತವ್ರು, ಅವ್ರನ್ನೇ ಕೇಳಿ. ನಾನು ವೈಯಕ್ತಿಕವಾಗಿ ಯಾರ್ದಾನ ತೇಜೋವಧೆ ಮಾಡ್ತೀನ, ಇಲ್ಲ ವೈಯಕ್ತಿಕ ವಿಚಾರಗಳಲ್ಲಿ ಯಾವತ್ತಾನು ಇಂಟರ್ಫಿಯರ್ ಆಗಿದ್ದೀನ, ಯಾರದೇ ಆಗಿರ್ಬೋದು, ಅವ್ರನ್ನೇ ಕೇಳಿ. ಅವರೇ ಹೇಳ್ತಾರಲ್ವಾ. ಈ ಥರ ಚಿಲ್ಲರೆ ಥರ ನಡ್ಕೊಬಾರ್ದು. ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗ್ಬಿಟ್ಟು ಈ ಥರ ಚಿಲ್ಲರೆ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡಬಾರ್ದು. ಏನೈತೆ ನನ್ನ ಮಗನ ಆಡಿದಲ್ಲಿ ಏನೈತೆ ಆಯಿತು, ಏನೈತೆ ಅದ್ರಾಗೆ ಮಾತಾಡಿರ್ತಾರೆ. ಯಾವ ಪ್ರಾಪರ್ಟಿ ಮಾತಾಡಿವ್ರೆ? ಅವ್ನ ಪ್ರಾಪರ್ಟಿ ಮಾತಾಡ್ಯವನ, ನಾಗರಾಜನ ಪ್ರಾಪರ್ಟಿ ಅಂತ ಮಾತಾಡ್ಯವ ನನ್ನ ಮಗ. ಎಲ್ಲಿ ಹೇಳವನು ಮತ್ತೆ ಎಲ್ಲಿ ಬಂದಿದೆ ನನ್ನ ಮಗಂದು? ಅದ್ರಾಗೆ ಪ್ರವೋಕ್ ಮಾಡ್ತಾರೆ, ಕೇಳಿಸ್ಕೊಂಡಿದ್ದಾರೆ. ಅದ್ರಾಗೆ ಏನಾರ ಬೇಕಾ ಕೇಳ್ರು, ಏನಾರ ಬೇಕಾ ಕೇಳು ಅಂತ ಕೇಳ್ತಾರೆ ಒಬ್ಬ ಸಣ್ಣ ಧ್ವನಿಲಿ. ಅದನ್ನು ಯಾವ ಉದ್ದೇಶ ಇಟ್ಕೊಂಡು ಇವ್ರು ಮಾಡ್ತಾ ಇರೋದು. ನನ್ನ ಮಗ ಮಾಡ್ತಾ ಇಲ್ಲ. ನನ್ನ ಮಗ ನಾನು ಫೋನ್ ಕೊಡ್ತೀನಿ ನಿಮ್ಮ ಕೈಗೆ, ತಗೊಂಡೋಗಿ ಚೆಕ್ ಮಾಡಿ. ನನ್ನ ಮಗಂತವ್ ನಾನು 3 ತಿಂಗಳಾಯಿತು ಮದುವೆ ಆದಮೇಲೆ ನನ್ನ ಮಗಂತವ್ ಮಾತಾಡಿಲ್ಲ. ನೆನ್ನೆನೇ ಮಾತಾಡಿರೋದು ನಾನು ಫೋನ್ ಕೊಡ್ತೀನಿ. ಹೇಳೋನಲ್ಲ ಅವನು, ಫೋನಿಗೆ ಕರೆಸ್ಪಾಂಡೆನ್ಸ್ ಮಾಡವ್ರೆ ಹೇಳವ್ರೆ ಅಂತ ಏನೇನೋ ಹೇಳೋನಲ್ಲ. ಕೊಡ್ತೀನಿ ತಗೊಳ್ಳಿ, ಅವನೇ ಎಂಕ್ವೈರಿ ಮಾಡಿ ಅವನಿಗೆ ಕೊಡಿ ತಗೊಂಡು ಫೋನ್ ನಂದ. ನಾನು 3 ತಿಂಗಳಿಂದ ಈಚೆಗೆ ನನ್ನ ಮಗಂತವ್ ಮಾತಾಡಿದರೆ, ನೆನ್ನೆ ಮಾತಾಡೋದು ಬಿಟ್ಟರೆ ಮಗಂತವ್ ಮಾತಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇವೆಲ್ಲ ಮಾಡಬಾರ್ದು, ಚಿಲ್ಲರೆ ಥರ ನಡ್ಕೊಬಾರ್ದು. ಒಬ್ಬ ಗೌರವಾನ್ವಿತ ವ್ಯಕ್ತಿ ಅವನು ಹೇಳವ್ರೆ ನಮ್ಮ ತಾಯಿ ಎತ್ತಿ ಮರಕಾಕಿಯವರು ನಮ್ಮನ್ನೆಲ್ಲರೂ ತಿಪ್ಪಿಗೆ ಹಾಕಿದ್ರ. ನಮ್ಮನ್ನೇ ಈಗ ನಿಮ್ಮನ್ನೆಲ್ಲ ತಿಪ್ಪಿಗೆ ಹಾಕಿತ್ತ ನಿಮ್ಮಮ್ಮ ಎತ್ತಿ. ಎಲ್ಲರೂ ಮರಕೆ ಹಾಕೋದು, ಎಲ್ಲರೂ ಗಂಡಸ್ರೆಯ, ಎಲ್ಲರೂ ತಾಕತ್ತಾಗೆ ಇರೋ ರಾಜಕೀಯ ಮಾಡೋದು. ನಾನು ನೇರವಾಗಿ ರಾಜಕೀಯ ಮಾಡೋನು. ನನ್ನ ವಿರುದ್ಧ ಯಾವನು ನಿಂತ್ಕೊಂತಾನೋ ಅದ್ರ ಬಗ್ಗೆ ತಲೆನೂ ಕೇಳಿಸ್ಕೊಳ್ಳೋದು. ನಾನು ನೋಡು, ನಾನು ಜನದತ್ರಕ್ಕೆ ಹೋಗಿ ಓಟ್ ಕೇಳೋದು ಬಿಟ್ಟರೆ ನಾನೊಂದು ಸಣ್ಣ ಸಭೆನೂ ಮಾಡಲ್ಲ. ಎದುರುಗಡೆ ನಿಂತಿರೋನಿಗೆ ಅವನ ಬಗ್ಗೆ ಒಳ್ಳೆದು ಮಾತಾಡಲ್ಲ, ಕೆಟ್ಟದು ಮಾತಾಡಲ್ಲ. ನನ್ನ ಕೆಲಸ ಏನೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಇವತ್ತು 5 ಕೋಟಿ ವರ್ಕು ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಬಿಟ್ಬಿಟ್ಟು ಈ ಥರ ಚಿಲ್ಲರೆ ರಾಜಕಾರಣ ಮಾಡಬಾರ್ದು. ಯಾರೇ ಆಗಲಿ ಮಾಡಬಾರ್ದು. ತಗೊಳ್ಳಿದ್ದೀನಿ, ಹೋಗಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೇಳಿ. ಬೇಡ ನನಗೆ ಕೇಳಬೇಡಿ, ದಿಲೀಪನೇ ಹೋಗಿ ಕೇಳಿ. ಅವನು ವ್ಯವಹಾರ ಮಾಡ್ತಾವನಲ್ವ. ಒಂದು ದಿವಸ ನಾನು ಏನಾರ ಅವ್ನ ವ್ಯವಹಾರದ ಬಗ್ಗೆ ಆಗಲಿ, ಅವನದಲ್ಲ, ಅವ್ನ ಪಕ್ಕ ಕೂತಿದ್ರಲ್ಲ, ಅಕ್ಕಪಕ್ಕ ಬೆಡ್ಸೋಮಣ್ಣ ಕೂತಿದ್ರು, ಯೋಗಣ್ಣ ಕೂತಿದ್ರು, ಆಮೇಲೆ ನಮ್ಮ ಲೋಕಣ್ಣ ಕೂತಿದ್ದ, ವನಗಿರಿಗೌಡರು ಕೂತಿದ್ರು. ವನಗಿರಿಗೌಡ್ರನ್ನೇ ಕೇಳು, ಅವ್ರು ವ್ಯವಹಾರ ಮಾಡ್ತಾವ್ರಲ್ವ. ಲೋಕಣ್ಣನ ವ್ಯವಹಾರ ಮಾಡ್ತಾವನಲ್ವ, ಕೇಳಿ. ಅವ್ರಿಗೆ ವ್ಯವಹಾರಕ್ಕೆ ಯಾವತ್ತಾನ ಒಂದು ದಿವಸ 1 ಸೆಕೆಂಡಲ್ಲಿ ಅವರೆಲ್ಲ ನಾನು ಬಿಟ್ಟು ಹೋದ್ರಲ್ವ ಅಂತ ಇದ್ದು. ಅವ್ರಿಗೆ ಏನಾರು ತೊಂದರೆ ಕೊಟ್ಟಿದ್ದೀನಿ ಕೇಳಿ, ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಕೇಳಿ. ಅವ್ರಿಗೆ ಬೇಡ, ಇಡೀ ಕ್ಷೇತ್ರಕ್ಕೆ ಹೋಗಿ ನನ್ನ ಪರವಾಗಿರೋದನ್ನು ಬಿಟ್ಬಿಡಿ, ವಿರುದ್ಧವಿರೋರು ಹೋಗಿ ಕೇಳಿ. ಯಾವತ್ತಾನ ಈ ಥರ ಕೆಟ್ಟ ರಾಜಕಾರಣ ನನ್ನ ಜೀವನದಲ್ಲಿ ಮಾಡಿದ್ದೀನಿ ಅಂತ ಕೇಳಿ. ನಾನು 1 ಸೆಕೆಂಡ್ ಯಾರೋ ಒಬ್ಬರು ಹೇಳಿದ್ರು 1 ಸೆಕೆಂಡ್ ರಾಜಕೀಯದ ಮುಂದುವರಿಯಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ಗುಬ್ಬಿ ತಾಲೂಕಿನ MLA ಆಗಿರ್ತಂಥ S.R. ಶ್ರೀನಿವಾಸ್ ಅವರ ಒಂದು ನೇತೃತ್ವದಲ್ಲಿ ಅವ್ರ ಮಗ ಮತ್ತು ಅವರ ಕುಟುಂಬದವರು, ನಮ್ಮ ಕುಟುಂಬದ ಎಲ್ಲ ಏನು ನಾವು ಮಾಡಿದಂಥ ಕೆಲಸಗಳು ಇರ್ಬೋದು, ಮತ್ತು ನಮ್ಮ ಬಗ್ಗೆ ಡಾಟಾ, ನಮ್ಮ ಹತ್ರ ಕೆಲಸ ಮಾಡೋರನ್ನ ಆಮಿಷ ದೊಡ್ಡ ಮಟ್ಟದಲ್ಲಿ ದುಡ್ಡಿನ ಲಕ್ಷಾಂತರ ರೂಪಾಯಿ ದುಡ್ಡಿನ ಆಮಿಷವನ್ನು ಹುಟ್ಟಿಸಿ ನಾನು ಏನೇನು ಕೆಲಸ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಅದನ್ನೆಲ್ಲ ನಿರಂತರವಾಗಿ ನಮಗೆ ಕೊಟ್ಟರೆ, ನೀವು ಡಾಟಾನ ಕೊಟ್ಟರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ, ಮುಂದಿನ ದಿನಗಳಲ್ಲಿ ನನಗೆ ಆಗುತ್ತೆ. ಮತ್ತೆ ಎಲೆಕ್ಷನ್ ನಿಲ್ಲುವಾಗ ಯಾವ ನಾಯಕರ ಜೊತೆ ಇದನ್ನು ಸಂಪರ್ಕ ಇಟ್ಕೊಂಡಿರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲದನ್ನು ನೀವು ಕೊಟ್ಟರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಸಾಮಾನ್ಯ ವಾಸಣ್ಣವ್ರ ಮಗ ದುಷ್ಯಂತ್ ಅವರು ಮಧ್ಯರಾತ್ರಿವರೆಗೂ ನಮ್ಮ ಹುಡುಗರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಅವ್ರ ಫ್ಲಾಟ್ನಲ್ಲಿ ಬೆಂಗಳೂರಲ್ಲಿ ಕರ್ಕೊಂಡ್ಬಂದು ಮೀಟಿಂಗ್ ಮಾಡಿದ್ದಾರೆ.